ಕೊಹ್ಲಿಯ ಅಜೇಯ ಶತಕದ ಬಲದಿಂದ ಆರ್ಸಿಬಿ ಕೆಕೆಆರ್ ತಂಡವನ್ನ 6 ವಿಕೆಟ್ಗಳಿಂದ ಸೋಲಿಸಿದೆ. ಈ ಪಂದ್ಯಕ್ಕೂ ಮುಂಚೆ ಕೊಹ್ಲಿ ಹಿಂದಿನ 2 ಪಂದ್ಯಗಳಲ್ಲಿ 0ಗೆ ಔಟ್ ಆಗಿಬಿಟ್ಟಿದ್ರು. ಆದರೆ ಈ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡೋ ಮೂಲಕ ವಿರಾಟ್ ಕೊಹ್ಲಿ ಶತಕ ಬಾರಿಸಿರುವುದರ ಜೊತೆಗೆ ತಂಡಕ್ಕೆ ಜಯ ತಂದುಕೊಡುವಲ್ಲಿ ಪ್ರಮುಖ ಕೊಡುಗೆ ಕೊಟ್ಟಿದ್ದಾರೆ. ಇದು ಆರ್ಸಿಬಿಯ ಸತತ 2ನೇ ಗೆಲುವಾದರೆ ಇತ್ತ ಕೆಕೆಆರ್ ಸತತ 4 ಗೆಲುವುಗಳ ನಂತರ ಸೋಲಿಗೆ ಕೊರಳೊಡ್ಡಬೇಕಾಯಿತು. ವಿರಾಟ್ ಕೊಹ್ಲಿ ಅವರ ಅಜೇಯ ಶತಕದ ನೆರವಿನಿಂದ ಆರ್ಸಿಬಿ ಕೆಕೆಆರ್ ತಂಡವನ್ನ 6 ವಿಕೆಟ್ಗಳಿಂದ ಸೋಲಿಸಿದೆ. ಈ ಮೂಲಕ ಅಂಕಪಟ್ಟಿಯಲ್ಲಿ ಮತ್ತೊಮ್ಮೆ ಅಗ್ರಸ್ಥಾನಕ್ಕೇರಿದ್ರೆ ಇತ್ತ ಆರ್ಸಿಬಿ ವಿರುದ್ಧ ಸೋತ ಕೆಕೆಆರ್ 3ನೇ ತಂಡವಾಗಿ ಪ್ಲೇ ಆಫ್ನಿಂದ ಹೊರಬಿದ್ದಿದೆ. ವಿರಾಟ್ ಕೊಹ್ಲಿ ಕೆಕೆಆರ್ ವಿರುದ್ಧ 58 ಎಸೆತಗಳಲ್ಲಿ ಶತಕ ಬಾರಿಸಿದ್ರು. ಇದು ಈ ಆವೃತ್ತಿಯಲ್ಲಿ ಅವರ ಮೊದಲ ಶತಕ. ಐಪಿಎಲ್ ವೃತ್ತಿ ಜೀವನದಲ್ಲಿ 9ನೇ ಮತ್ತು ಟಿ20 ವೃತ್ತಿ ಜೀವನದಲ್ಲಿ 10ನೇ ಶತಕವಾಗಿದೆ. ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲೂ ಬೇಗನೆ ಔಟ್ ಆಗೋ ಚಾನ್ಸ್ ಇತ್ತು. ಆದರೆ ವಿರಾಟ್ಗೆ ಅದು ಜೀವದಾನದ ರೀತಿ ಸಿಕ್ತು. ಯಾಕಂದರೆ ಆರ್ಸಿಬಿ 57 ರನ್ ಗಳಿಸಿ 1 ವಿಕೆಟ್ ಕಳೆದುಕೊಂಡಿತ್ತು. 5ನೇ ಓವರ್ನ ಸಂದರ್ಭ ಕಾರ್ತಿಕ್ ಶರ್ಮಾ ಬೌಲ್ ಮಾಡ್ತಾ ಇದ್ರು. 2ನೇ ಬಾಲ್ನಲ್ಲಿ ವಿರಾಟ್ ಕೊಹ್ಲಿ ಹೊಡೆದ ಶಾಟ್ ಇನ್ನೇನು ಪೋವೆಲ್ ಕೈಗೆ ಹೋಗಿ ತಲುಪೋದ್ರಲ್ಲಿತ್ತು. ಹಾರಿ ಹಿಡಿಯೋ ಪ್ರಯತ್ನವನ್ನು ಪೋವೆಲ್ ಮಾಡಿದ್ರೂ ಅದನ್ನು ಹಿಡ್ಕೊಳ್ಳೋದಕ್ಕಾಗಲಿಲ್ಲ. ಕ್ಯಾಚ್ ಮಿಸ್ ಆಯಿತು. ಅದರ ನೆಕ್ಸ್ಟ್ ಬಾಲಲ್ಲೇ ವಿರಾಟ್ ಕೊಹ್ಲಿ 6 ಬಾರಿಸಿದ್ರು. ಆಮೇಲೆ ವಿರಾಟ್ ಅಬ್ಬರ ನಿಲ್ಲಲೇ ಇಲ್ಲ. ಬ್ಯಾಕ್ ಟು ಬ್ಯಾಕ್ 4ಗಳನ್ನು 6 ಬಾರಿಸೋ ಮೂಲಕ ವಿರಾಟ್ ಕೊಹ್ಲಿ ಸೆಂಚುರಿಯನ್ನ ಸಿಡಿಸಿದ್ರು. ವಿರಾಟ್ ಕೊಹ್ಲಿಯ ಔಟ್ ಆಗಿದ್ದಿದ್ರೆ ಕೆಕೆಆರ್ ವಿರುದ್ಧ ಆರ್ಸಿಬಿ ಗೆಲ್ಲೋದು ಕಷ್ಟವೇ ಆಗ್ತಾ ಇತ್ತು ಅಂತ ಅನಿಸುತ್ತೆ. ಯಾಕೆಂದರೆ ಬಂದಂಥ ಯಾವ ಬ್ಯಾಟ್ಸ್ಮನ್ ಕೂಡ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲಿಲ್ಲ. ವಿರಾಟ್ ಕೊಹ್ಲಿ ಆರಂಭದಿಂದ ಕೊನೆ ತನಕ ನಿಂತು ಪಂದ್ಯವನ್ನ ಗೆಲ್ಲಿಸ್ಕೊಟ್ರು. ಇದೇ ಕಾರಣಕ್ಕಲ್ವಾ ವಿರಾಟ್ ಕೊಹ್ಲಿಯನ್ನ ಚೇಸ್ ಮಾಸ್ಟರ್ ಅನ್ನೋದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.